ನನಗೂ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ರಣಬೀರ್ ಬೇಕು ಅಂತ, ಆಲಿಯಾನು ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಸಿಕ್ತು. ನಾನು ಕುಳ್ಳಕ್ಕೆ ಇರ್ತೀನಿ, ನನ್ನ ಗಂಡ ಉದ್ದಕ್ಕೆ ಇರ್ತಾನೆ. ದಟ್ ಇಸ್ ಮೈ ಲವ್ ಲ್ಯಾಂಗ್ವೇಜ್. ಐ ವಿಲ್ ಕುಕ್ ಫಾರ್ ಯು. ಈಟ್. 3 ಜನ ನನ್ನ ರಿಜೆಕ್ಟ್ ಮಾಡಿದ್ರು. ವಾವ್ Yeah. ವಾವ್. ಮೆನ್ ಆರ್ ನಾಟ್ ಸ್ಟುಪಿಡ್ ಬಟ್ ದೇ ಆರ್. ಮತ್ತೆ ಗರ್ಲ್ ಸ್ಕೂಲು ಗರ್ಲ್ ಕಾಲೇಜಲ್ಲೇ ಇದ್ರೆ ವಾಟ್ ಇಫ್ ಐ ಬಿಕಮ್ ಅ ಲೆಸ್ಬಿಯನ್ ಅಂತ. ಪಾರ್ವತಿ ನೋಡೆ ನಿನ್ ಮಕ್ಕಳು ಅಂತ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಲೇಡೀಸ್ ಕಂಪಾರ್ಟ್ಮೆಂಟ್. ಇವತ್ತು ಮೇಡಮ್ ಇಷ್ಟು ಸ್ಪೆಷಲ್ ಆಗಿ ರೆಡಿಯಾಗಿ ಬಂದಿದ್ದಾರೆ ಅಂದರೆ ಒಬ್ವಿಯಸ್ಲಿ ಇಟ್ ಇಸ್ ಸಪೋಸ್ ಟು ಬಿ ಅ ಸ್ಪೆಷಲ್ ಎಪಿಸೋಡ್ ಅಲ್ವಾ? ವಾಟ್ ಡು ಯು ಥಿಂಕ್ ವಿ ಆರ್ ಟಾಕಿಂಗ್ ಅಬೌಟ್? ಇಟ್ಸ್ ಲವ್, ಆಬ್ವಿಯಸ್ಲಿ ಲವ್, ವಿಮೆನ್ ಇನ್ ಲವ್. ಎಸ್, ಯಾಕಂದರೆ ನಮ್ಮ ಮೆಜಾರಿಟಿ ಆಫ್ ದ ಮೂವೀಸಲ್ಲಿ ಹುಡುಗರಿಗೆ ಪ್ರೀತಿ ಆದಾಗ ಏನು ಅನಿಸುತ್ತೆ, ಏನಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಬಟ್ ಫೀಮೇಲ್ ಪರ್ಸ್ಪೆಕ್ಟಿವ್ಸ್ ತುಂಬ ಕಮ್ಮಿ ಇದೆ. ಆ್ಯಂಡ್ ನಮಗೆ ಅನ್ಯಾಯ ಆಗಿದೆ ಅನ್ನೋ ಫೀಲಿಂಗ್ ಇದೆ ನಮಗೆ. ಹುಡುಗಿರಿಗೆ ಏನು ಅನಿಸುತ್ತೆ, ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಯಾ, ಎಸ್, ಲೆಟ್ಸ್ ಗೋ. ಓಕೆ, ಸ್ಟಾರ್ಟಿಂಗ್ ಆಫ್ ಫಸ್ಟ್ ಕ್ರಶ್ ಯಾವಾಗ ಆಗಿದ್ದು? ಕ್ರಶ್ ನನಗೆ ಇಲ್ಲ 6th ಇದ್ದಾಗ ರಣಬೀರ್ ಕಪೂರ್ ಮೇಲೆ. ಇವಾಗಲೂ ಇಷ್ಟ ನನಗೆ. ಐ ಫೀಲ್ ದಿಸ್. ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ರಣಬೀರ್ ಬೇಕು ಅಂತ, ಆಲಿಯಾನು ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಸಿಕ್ಬಿಟ್ರು ಅಂತ. ಐ ಲವ್ ರಣಬೀರ್. ಓಕೆ, ಈಗ ನನಗೆ ಟೀನೇಜಲ್ಲಿ ಕ್ರಶ್ಗೆ ಲವ್ಗೆ ಏನು ಡಿಫ್ರೆನ್ಸ್ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಕಾಡ್ತಿತ್ತು. ಡಿಡ್ ಯು ಹ್ಯಾವ್ ದ ಸೇಮ್ ಕನ್ಫ್ಯೂಷನ್? ನಾನು ಕ್ರಶ್ ಅಂತ ನನಗೆ ಅದೊಂದಿದೆ ಅನ್ನೋದೇ ಗೊತ್ತಿದ್ದಿಲ್ಲ. ನನ್ಗೆ ಯಾರನ್ನೇ ನೋಡಿದ್ರು ಲವ್ ಆಗೋದು. ಯಾರನ್ನೇ ನೋಡಿದ್ರು ಅಲ್ಲ, ಕ್ರಶ್ಗೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಿದ್ದಿಲ್ಲ. ಬಿಕಾಸ್ ಕ್ರಶ್ ಅನ್ನೋದು ಈಗ ಒಂದು 7-8 ಇಯರ್ಸ್ ಹಿಂದೆಯಿಂದ ನಾನು ಕೇಳ್ಕೊಂಡ್ ಬರ್ತಾ ಇದ್ದೀನಿ ಕ್ರಶ್ 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 ಅಂತ. ಅದಕ್ಕಿಂತ ಮುಂಚೆ ಒಂದು ಹುಡ್ಗನ ಮೇಲೆ ಒಂದು ಹುಡ್ಗಿಗಾಗೋದು ಇಟ್ಸ್ ಲವ್ ಅಂತ ಐ ಬಿಲೀವ್. ದಟ್ ಈಸ್ ಹೌ ಇಟ್ ವಾಸ್. ನಮ್ಮಮ್ಮ ನಂಗೆ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ರು. ಒನ್ಸ್ ಐ ಹಿಟ್ ಪ್ಯೂಬರ್ಟಿ, ನಮ್ಮಮ್ಮ ಏನು ಹೇಳಿದ್ರು ಗೊತ್ತಾ? ಸಿ, ಒಂದು ಹುಡುಗನ ನೋಡಿ ಇಫ್ ಯು ಫೀಲ್ ಅಟ್ರಾಕ್ಟಿವ್ ಆರ್ ಇಫ್ ಯು ಗೆಟ್ ಫೀಲಿಂಗ್ಸ್, ಇಟ್ ಈಸ್ ಜಸ್ಟ್ ಕ್ರಶ್. ಅಂದರೆ ನಿನ್ನ ಹಾರ್ಮೋನ್ಸು ಕರೆಕ್ಟಾಗಿ ಫಂಕ್ಷನ್ ಆಗ್ತಿದೆ ಅಂತ ನಿಂಗೆ ಜಸ್ಟ್ ಹೇಳ್ತಿದೆ. ಸೊ ಅದಕ್ಕೂ ಬಿಯಾಂಡ್ ನೀನೇನು ಮಾಡಬಾರ್ದು, ಇಟ್ಸ್ ಜಸ್ಟ್ ಕ್ರಶ್ ಅಂತ ನಮ್ಮಮ್ಮ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಟ್ಬಿಟ್ಟಿದ್ರು. ಸೊ ನಂಗೆ ಯಾರೇ ಹುಡುಗ ಇಷ್ಟ ಆದರೂ ಅಟ್ರಾಕ್ಟಿವ್ ಅಂತ ಅನ್ಸಿದ್ರು, ಮೆಜಾರಿಟಿ ಆಫ್ ಮೈ ಲೈಫ್ ಐ ಥಾಟ್ ಇಟ್ ವಾಸ್ ಜಸ್ಟ್ ಕ್ರಶ್. ನಮ್ಮ ಮನೇಲಿ ಯಾರೂ ಹೇಳ್ಕೊಡ್ಲಿಲ್ಲ ನನಗೆ ಏನಾಗೋಯ್ತು ಅಂದರೆ, ಇಟ್ ವಾಸ್ ಅಪ್ಪ ಅಮ್ಮನ ನೋಡಿದ್ದೆ, ಲವ್ ಮಾಡಿದ್ರು, ಮದುವೆ ಆಗಿಬಿಟ್ರು. ಸೊ ನಾನು ಅದೇ ಅಂದ್ಕೊಂಡಿದ್ದೆ, ಒಂದು ಹುಡುಗನ ನೋಡಿದ್ರೆ ಇಷ್ಟ ಆದರೆ ಅವ್ನು ಚೆನ್ನಾಗಿದ್ದಾನೆ ಅಂತ ಅನಿಸಿದ್ರೆ ಇಟ್ಸ್ ಲವ್ ಅಷ್ಟೇ. ಅದು ಕ್ರಶ್ ಎಲ್ಲ ಅಲ್ಲ, ಅದು ಅಟ್ರಾಕ್ಷನ್ ಅಂತಲೂ ನಂಗೆ ಗೊತ್ತಿರ್ತಾ ಇದ್ದಿಲ್ಲ. ಐ ಥಾಟ್ ಇಟ್ಸ್ ಲವ್, ಇಟ್ಸ್ ಪ್ಯೂರ್ ಲವ್ ಅಷ್ಟೇ. ನಾನು ಲವ್ ಮಾಡಬೇಕು, ಅವನ್ನ ಮದುವೆ ಆಗಬೇಕು. ನಾನು ಹೆಂಗಿದ್ದೆ ಗೊತ್ತಾ, ಸ್ಕೂಲಲ್ಲಿ ಫಸ್ಟ್ ಬೆಂಚ್ ಹುಡುಗಿರು ಇರ್ತಾರಲ್ಲ, ಲೈಕ್ ಯು ವಿಲ್ ಹೇಟ್ ದೆಮ್, ದೇ ವೆರಿ ಜಡ್ಜ್ಮೆಂಟಲ್, ನ್ಯಾರೋ ಮೈಂಡೆಡ್. ಐ ವಾಸ್ ದಟ್ ಪರ್ಸನ್, ಆಯಿತಾ. ಆ್ಯಂಡ್ ನಾನು ಐ ಆಮ್ ಫ್ರಮ್ ಅ ಗರ್ಲ್ ಸ್ಕೂಲ್. ಸೊ ನನ್ನ ಟ್ಯೂಷನ್ ಮಾತ್ರ ಕೋಯೆಡ್ ಇರ್ತಿತ್ತು. ಅಲ್ಲೆಲ್ಲ ಹೆಂಗೆ ಅಂದರೆ ಹುಡುಗರು ಬಂದು ಲೈನ್ ಹೊಡಿಯೋದು, ವಾಟ್ ಲೈಕ್ ಆ ಚುಮು ಚುಮು ಅನ್ಸೋ ವಯಸ್ಸು 14-15 ಇಯರ್ಸ್, ಆಯಿತಾ. ಆವಾಗ ನಮ್ಮ ಕಾಲದಲ್ಲಿ ₹1 ಕಾಯಿನ್ ಬೂತ್ ಇರ್ತಿತ್ತು. ಇವ್ರು ಕಾಲ್ ಮಾಡಿಬಿಟ್ಟು ನಾನು ಇಲ್ಲಿದ್ದೀನಿ ಬೇಬಿ ಬಂದ್ಬಿಡು, ಹಂಗೆ ಏನು ಓವರ್ ಆ್ಯಕ್ಟಿಂಗ್ ಮಾಡೋರು. ಅವ್ನು ರೋಸ್ ತೊಗೊಂಬರೋದಂತೆ, ಚಾಕ್ಲೇಟ್, ಲೈಕ್ ಆವಾಗೆಲ್ಲ ಒಂದು ₹5 ಚಾಕ್ಲೇಟ್ ಕೊಟ್ಬಿಟ್ರೆ ಇಟ್ಸ್ ಅ ಬಿಗ್ ಗಿಫ್ಟ್. ಇಂಥದೆಲ್ಲ ನಾನು ಯಾರು ಗುರು, ಇದೆಲ್ಲ ಚೈಲ್ಡ್ ಚಪಾತಿ ಆಟಗಳು. ಯಾವ ಏಜಿಗೆ ಏನಾಗಬೇಕು ಅವಾಗ ಆಗುತ್ತೆ. ಈ ಏಜಲ್ಲಿ ಆಗೋದು ಬರೀ ಕ್ರಶ್ಶು. ಮದುವೆ ಏಜ್ಗೆ ಲವ್ ಆಗೋದು. ಏನಕ್ಕೆ ಈ ಥರ ಅರ್ಜೆಂಟ್ ಪಡ್ತಿದ್ದಾರೆ ಎಲ್ಲರೂ ಅನ್ನೋ ಥರ, ಲೈಕ್ ಯುನೋ ಕೋಪ ಮಾಡ್ಕೊತಿದ್ದೆ ಇವ್ರುಗಳ ಮೇಲೆ ನಾನು. ನನಗೆ ನನ್ನ ಕ್ಲಾಸಲ್ಲಿ ಅನುಷಾ ಅಂತ ಇದ್ಲು, ಅವ್ರ ಅಣ್ಣ ಬಂದು ಅಭಿಷೇಕ್ ಅಂತ, ಆಯ್ತಾ. ಇವಾಗ ಅವ್ರು ಎಲ್ಲಿದ್ದಾರೆ, ಏನಾಗಿದ್ದಾರೆ ನಂಗೆ ಗೊತ್ತಿಲ್ಲ. ಬಟ್ ಅವನ್ನ ನಮ್ಮ ಮನೇಲಿ, ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಯಾವಾಗಲೂ ಮಾತಾಡೋದು, ನಮ್ಮ ಮನೆಗೆ ಅವ್ರ ಮನೆಯವ್ರು ಬರೋದು ಎಲ್ಲ ಇತ್ತು. ಸೊ ಅವನ್ನ ನಮ್ಮಪ್ಪ ಅಳಿಯ ಅಂತ ಅನ್ನೋರು, ಆಯ್ತಾ. ಸಣ್ಣ ಹುಡುಗರು ನಾವು ಅವಾಗ. ಸೊ ಅದೇ ಕ್ರಶ್ ಅಂತ ಅನ್ಕೊಳ್ಳಿ ಅವಾಗ. ಸೊ ಅಳಿಯ ಅಂತ ಅನ್ನೋರ. ಅವ್ನು ನನಗೆ ದಿನ ಚಾಕ್ಲೇಟ್ ಕೊಡ್ಸೋದು. ಸ್ಕೂಲ್ ನನಗಿಂತ 1 ವರ್ಷ ಏಜ್ ಡಿಫ್ರೆಂಟ್. ಅವನ ತಂಗಿ ಬಂದು ನನ್ನ ಕ್ಲಾಸ್ಮೇಟ್, ಆ್ಯಂಡ್ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಅಳಿಯ ಅಂತ ಅನ್ನೋರು. ಆ್ಯಂಡ್ ಅವ್ನು ಯಾವಾಗಲೂ ನನಗೆ ಚಾಕ್ಲೇಟ್ ತೊಗೊಂಬಂದು ಕೊಡೋದು, ಅಲ್ಲಿ ಹೋಗ್ಬೇಕಾದ್ರೆ ಸ್ಕೂಲ್ ಬಿಟ್ಟ ತಕ್ಷಣ ಐಸ್ ಕ್ರೀಮ್ ಕೊಡ್ಸೋದು. ಹಿ ಯೂಸ್ ಟು ಡೂ ಆಲ್ ಆಫ್ ದಿಸ್. ಆ್ಯಂಡ್ ಪ್ರಾಬಬ್ಲಿ ನಾನು ಅವಾಗ ಲವ್ ಅಂದರೆ ಏನು ಅಂತಲೂ ಅವಾಗ ಗೊತ್ತಿಲ್ಲ ನನಗೆ ಲವ್ ಇದೆ ಅಂತ. ಐ ವಾಸ್ 5th or 6th something. So I used to enjoy that.
ಪ್ರಾಬಬ್ಲಿ ಕ್ರಶ್ ಮೇ ಬಿ ಆ ಏಜಲ್ಲಿ ಇಫ್ ಅದಕ್ಕೆ ಒಂದು ನಾವು ಟರ್ಮ್ ಕೊಡಬೇಕು ಅಂತ ಅಂದರೆ ದ್ಯಾಟ್ ವಾಸ್ ಮೈ ಕ್ರಶ್. ಯಾ, ಐ ಥಿಂಕ್ ನನಗೆ ಬುದ್ಧಿನೂ ಇನ್ನೂ ಬಂದಿರಲಿಲ್ಲ. ಅಂಡ್ ಅದೇ ಸೀರಿಯಲ್ಸು ಫಿಲ್ಮ್ಸ್ ಅಥವಾ ಮನೇಲೆಲ್ಲ ನೋಡ್ಬಿಟ್ಟು ಸಂಬಡಿ ಹೂಸ್ ದೇರ್ ಟು ಟೇಕ್ ಕೇರ್ ಆಫ್ ಯು ಅನ್ನೋ ತರದಿದ್ರೆ ಇವನ್ನ ಮದ್ವೆ ಆಗ್ಬೇಕೇನೋ ಅಂದ್ರೆ ಪ್ರೀತಿ ಅನ್ನೋದು ನಂಗೆ ಗೊತ್ತೇ ಇಲ್ಲ, ಡೈರೆಕ್ಟ್ ಮದ್ವೆ ಅನ್ನೋದೇ ಗೊತ್ತಿದ್ದು. ಸೊ ಹಿಂಗೆ ನಮ್ಮ ಪಕ್ಕದ ಮನೆ ಹುಡುಗ ಜೊತೆಗೆ ಆಟ ಆಡ್ತಿದ್ವಿ, ಜೊತೆಗೆ ಹೋಮ್ವರ್ಕ್ ಮಾಡ್ತಿದ್ವಿ. ಅಂಡ್ ನನಗೆ ಗೊತ್ತಿಲ್ಲದೆ ನಾನು ಸೆಕೆಂಡು, ಅವ್ನು ಥರ್ಡ್, ಆ ಥರ ಏನೋ ಇತ್ತು. ನಾನು ಅದಕ್ಕೆ ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಕೇಳಿದ್ದೆ. ಅವನು ನಾನು ಸೋಲ್ಜರ್ ಆಗ್ತೀನಿ ದೇಶಕ್ಕೋಸ್ಕರ, ಯುನೋ ಐ ಗೋ ಫೈಟ್ ಅಂತೆಲ್ಲ ಅಂತಿದ್ದ. ನಾನು ಹೋದ್ರಾ? ನಂಗೆ ಗೊತ್ತಿಲ್ಲ ವೆರಿ ಈಸ್, ಬಟ್ ನಾನು ಅವಾಗ ನಿನ್ ದೇಶಕ್ಕೋಸ್ಕರ ಇದ್ರೆ ನಂಗೋಸ್ಕರ ಯಾರು ಇರ್ತಾರೆ, ನೀನನ್ನ ಮದುವೆ ಆಗಲ್ವಾ ಅಂತ ಕೇಳಿದ್ನಂತೆ. ಅಂಡ್ ಐ ಡೋಂಟ್ ರಿಮೆಂಬರ್ ಐ ಹ್ಯಾವ್ ಡನ್ ದಿಸ್ ವೆನ್ ಐ ವಾಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಅದಾಗಿ ನಾನೊಂದು ಹೈಸ್ಕೂಲಿಗೆ ಬಂದಾಗ ಅವ್ರು ಮತ್ತೆ ರಜಕ್ಕೆ ಬಂದಾಗ ಅವ್ರ ಅಮ್ಮ ನಿಂಗೆ ನೆನಪಿದೆ ಚಿಕ್ಕವಾಗ ಅವನ್ನ ಈ ಥರ ಕೇಳಿದ್ದೆ ಅಂದ್ರು. ಅದಾದ್ಮೇಲೆ ನಾನು ಅವನ್ನ ಮಾತಾಡ್ಸೇ ಇಲ್ಲ. ಸೊ ಐ ಡೋಂಟ್ ನೋ ವಾಟ್ ವಾಸ್ ಐ ಥಿಂಕಿಂಗ್. ಸೋಲ್ಜರ್ ಆಗ್ಬೇಡ, ದೇಶಕ್ಕೋಸ್ಕರ ನನಗೋಸ್ಕರ ಇರು. ದಟ್ ಈಸ್ ಪ್ಯೂರ್, ಅಂದ್ರೆ ಒಂದ್ ಸಣ್ಣ ಇನ್ನೋಸೆನ್ಸ್, ಪ್ಯೂರ್ ಇನ್ನೋಸೆನ್ಸ್. ಹೌದು, ಇನ್ನೋಸೆನ್ಸ್. ಓಕೆ, ಈ ಕ್ರಶ್ ಅಥವಾ ಲವ್ ಆದಾಗ ಒಂದು ಹುಡುಗಿಗೆ ಏನೇನೆಲ್ಲ ಅನ್ಸುತ್ತೆ? ಫಸ್ಟ್ ಬಟರ್ಫ್ಲೈಸ್, ಅಂಡ್ ದೆನ್ ಆ ಹುಡ್ಗ ಏನೇನ್ ಮಾಡ್ತಾನೆ ಅಂತ ಯುಲ್ ಸ್ಟಾರ್ಟ್ ನೋಟಿಂಗ್. ಅವ್ನ್ಗೆ ಏನೇನ್ ಇಷ್ಟ ಅಂತ ಯುಲ್ ಸ್ಟಾರ್ಟ್ ನೋಟಿಂಗ್. ಅಂಡ್ ದೆನ್ ಅವ್ನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡಕ್ ಟ್ರೈ ಮಾಡ್ತೀವಿ ನಾವು. ನಾವ್ ಅದಲ್ಲ ಕ್ಯಾರೆಕ್ಟರ್ ಅಂದ್ರೂನು ವಿಲ್ ಸ್ಟಾರ್ಟ್ ಡೂಯಿಂಗ್ ವಾಟ್ ದೇ ಆಕ್ಚುಲಿ ಲೈಕ್, ಆಯ್ತಾ, ಇಂಪ್ರೆಸ್ ಮಾಡಕ್ಕೆ. ಅವ್ರಿಗೆ ಯಾವ್ದೋ ಕಲರ್ ಇಷ್ಟ ಅಂದ್ರೆ ನಮ್ಗೆ ಆ ಕಲರ್ ಇಷ್ಟ ಇಲ್ಲ ಅಂದ್ರೂ ನಮ್ಗೆ ಆ ಕಲರ್ ಇಷ್ಟ ಅಂತ ಹೇಳೋದು. ಇದೆಲ್ಲ ಆ ಏಜ್ ಇಂದ ಹೇಳ್ತಾ ಇದೀನಿ, ನಾಟ್ ನಾವ್. ಟೀನೇಜ್ ಟೈಮಲ್ಲಿ ಅವ್ರಿಗೆ ಯಾವ ಕಲರ್ ಇಷ್ಟ ಅಂತ ಆ ಕಲರು, ಅವ್ರಿಗೆ ಯಾವ ಊಟ ಇಷ್ಟ ಆ ಊಟ ನಮ್ಗಿಷ್ಟ ಅಂತ ಅನ್ನೋದು ವಿಲ್ ಸ್ಟಾರ್ಟ್ ಚೇಂಜಿಂಗ್ ಅವರ್ ಸೆಲ್ಫ್. ಅವ್ರಿಗೇನು ಇಷ್ಟ ಆಗುತ್ತೆ ಅನ್ನೋದಕ್ಕೆ ನಾವು ಚೇಂಜ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಆ್ಯಂಡ್ ದೆನ್ ಅವ್ರ ಸರ್ಕಲ್ನ ನಾವು ಕ್ಲೋಸ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ, ರೈಟ್? ವಿಲ್ ಆ ಟೈಮಲ್ಲಿ ಅಂದ್ರೆ ನಮ್ ಟೀನೇಜ್ ಟೈಮಲ್ಲಿ ಐ ವಾಸ್ ಡೆಡ್ ಅಗೇನ್ಸ್ಟ್ ಆಲ್ ಆಫ್ ದಿಸ್. ನೋಡಿದೀನಿ, ನಂಗೆ ಸೊ ಅವ್ರ ಫ್ರೆಂಡ್ಸ್ನ ನಾವು ಫ್ರೆಂಡ್ಸ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ, ಅವ್ರ ಝೋನಲ್ಲಿ ಇರಕ್ಕೆ ಟ್ರೈ ಮಾಡ್ತೀವಿ. ಯಾವಾಗಲೂ ನಮ್ಗೆ ಅವರೇ ಬೇಕು ಅಂತ ಅನ್ನಿಸ್ತಾರೆ, ಅವ್ರನ್ನ ಬಿಟ್ಟು ಬೇರೆ ಇನ್ನೇನು ಇಲ್ಲ ಜಗತ್ತಲ್ಲಿ ಅಂತ ಅನ್ಸುತ್ತೆ. ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಂತ ಅನ್ಕೋತೀವಿ, ಬಟ್ ಅದೆಲ್ಲ ಆಮೇಲೆ ಮಾಡಲ್ಲ. ನನಗೆ ಓನ್ಲಿ ಎಕ್ಸ್ಪೀರಿಯನ್ಸಸ್ ಅಗೇನ್ ಎಲ್ಲೋ ಈ ಥರ ಫಿಲ್ಮ್ಸಲ್ಲಿ ತೋರಿಸ್ತಿರ್ತಾರಲ್ಲ, ಅಂದ್ರೆ ಮೊಗ್ಗಿನ ಮನಸ್ಸು, ನನಗೂ ಬೇಕು. ಸೊ ಆ ಥರ ಜಸ್ಟ್ ಡ್ರೀಮ್ ಮಾಡೋದಷ್ಟೇ. ಆ್ಯಂಡ್ ಯಾವ್ದಾದ್ರು ಹುಡುಗ ಇಷ್ಟ ಆದರೆ ದೂರದಿಂದ ಅಡ್ಮೈರ್ ಮಾಡೋದು. ಸೊ ಐ ಆಮ್ ಜನರಲಿ ವೆರಿ ಸ್ಕೇರ್ಡ್. ನನ್ಗೆ ಯಾರಾದರೂ ಇಷ್ಟ ಅಂದರೆ ನಂಗೆ ಹೋಗಿ ಮಾತಾಡಿ ಒಂದು ಮೂವ್ ಮಾಡೋಕ್ಕೆ ಧೈರ್ಯನೇ ಇರ್ತಿರ್ಲಿಲ್ಲ. ಬಟ್ ಆ ನೋಟ್ದಲ್ಲೇ ಒಂದಷ್ಟು ನಡೀತಾ ಇರುತ್ತಲ್ಲ, ಅದನ್ನ ಅಷ್ಟು ಸ್ಕೂಲಲ್ಲಿ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಪಿನ್ ಟು ಪಿನ್ ಎಲ್ಲ ಡೀಟೇಲ್ಸ್ ಹೇಳ್ಬೇಕು. ಯುನೋ ನಾನು ಹಿಂಗೆ ಸೈಡಲ್ಲಿ ನೋಡಿದೆ, ಆಮೇಲೆ ಅವನೇನು ಮಾಡಿ, ಅಲ್ಲಿ ಏನೂ ಇರಲ್ಲ, ಅದಕ್ಕೊಂದು ಫುಲ್ ಕತೆ ಕಟ್ಟಿ ಯುನೋ ಫುಲ್ ಒಂದು ಫಿಲ್ಮ್ ನರೇಷನ್ ತರ ಎಲ್ಲ ಹೇಳೋದು. ಆ ತರ ಮಾತಾಡ್ಸಕ್ಕಂತೂ ದೇವರಾಣಿಗೂ ದಮ್ ಇರ್ತಿರ್ಲಿಲ್ಲ. ಅಂಡ್ ಆಲ್ಸೋ ನಮ್ಮಮ್ಮ ಅದೆಲ್ಲ ತಪ್ಪು ಅನ್ನೋ ತರ ಹಾಕಿ ಕೂರ್ಸ್ಬಿಟ್ಟಿದ್ರು. ಸೊ ಆಮೇಲೆ ದೂರದಿಂದ ನೋಡ್ಬೇಕು, ಲವ್ ಮಾಡ್ಬೇಕು, ಐ ಮೀನ್ ಇಷ್ಟಪಡ್ಬೇಕು, ಲವ್ ಮಾಡ್ಬೇಕು ಅಷ್ಟೇ. ದೂರದಿಂದ ಒಂದು ಡಿಸ್ಟೆನ್ಸ್ ಇಂದ ಇಷ್ಟಪಡ್ಬೇಕು ಅಷ್ಟೇ ಅನ್ನೋ ತರದ್ ಇತ್ತು. ಈ ಬಟರ್ಫ್ಲೈಸ್ ಐ ಅಗ್ರಿ, ಆಯ್ತಾ. ಅಂಡ್ ಒಂದು ಇಮ್ಯಾಜಿನರಿ ವರ್ಲ್ಡ್ ನಾವೇ, ಲೈಕ್ ವೆದರ್ ನಾನು ಹೋಗಿ ಮೂವ್ ಮಾಡ್ತೀನ ಅಥವಾ ವೆದರ್ ಐಲ್ ಬಿ ಇವನ್ ಇನ್ ಅ ರಿಲೇಶನ್ಶಿಪ್ ವಿತ್ ಹಿಮ್, ಅದೆಲ್ಲ ನಂಗೆ ಗೊತ್ತಿಲ್ಲ, ಆಯ್ತಾ. ಸೊ ಐ ಥಿಂಕ್ ಆ ಟೀನೇಜ್ ಟೈಮಿಂದಾನೇ ನಮಗೆ ನಿದ್ದೆ ಬರಲ್ಲ. ಅಂಡ್ ನಾವ್ ಯಾವಾಗ್ಲೂ ಒಂದು ಇಮ್ಯಾಜಿನೇಷನ್, ನಾನು ಅವನು ಫಿಲ್ಮ್ ಡೇಟ್ಗೆ ಹೋಗ್ತೀವಿ, ಅಲ್ಲಿ ಅವ್ನು ಇದನ್ನ ಕೊಡಿಸ್ತಾನೆ, ನಾನು ಹಿಂಗ್ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವನ ಜೊತೆ ಒಂದ್ ಮದ್ವೆ ಆಗತ್ತೆ, ನಾನು ದಿನ ಬೆಳಗ್ಗೆ ಅವ್ನಿಗೆ ಕಾಫಿ ಕೊಡ್ತೀನಿ. ಅವ್ನಿಗೆ ಗೊತ್ತೇ ಇರಲ್ಲ ನಾವ್ ಆಕ್ಚುಲಿ ಅವನ್ನ ಇಷ್ಟ ಪಡ್ತಿದೀವಿ ಅನ್ನೋದೇ ಗೊತ್ತಿರಲ್ಲ. ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ಅವರ್ ಓನ್ ಸಿನಾರಿಯೋಸ್. ನಾವ್ ಅದ್ರಲ್ಲಿ ಒಂದ್ ಮೂವಿ ಮಾಡಿ ಅದ್ರಲ್ಲಿ ಬದುಕಕ್ ಸ್ಟಾರ್ಟ್ ಮಾಡ್ತೀವಿ. ಎವ್ರಿ ನೈಟ್ ಐ ವಾಂಟ್ ಟು ಸ್ಲೀಪ್ ಬಿಕಾಸ್ ನಂಗೆ ಈ ಕನ್ಸೆಲ್ಲ ಬರಬೇಕು. ಯಾ. ಅಂಡ್ ವಾಟ್ ಡು ಯು ಫೀಲ್ ಆಫ್ಟರ್ ಆ ಟೀನೇಜ್ ಮುಗಿದ್ಮೇಲೆ ನಿಮ್ಗೆ ಆಕ್ಚುಲ್ ಆಗಿ ಒಂದು ಲವ್ ಆಗತ್ತೆ ಅಲ್ಲ, ನಿಮಗೆ ಗೊತ್ತು ಇದು ಲವ್ ಅಂತ, ಓಕೆ, ಫಸ್ಟ್ ಟೈಮ್ ಆಗತ್ತೆ, ನಿಮ್ಗೆ ಅನ್ಸುತ್ತೆ ಓ ಇದು ಆಕ್ಚುಲಿ ಲವ್. ನಾನು ಇಷ್ಟ ದಿನ ಅನ್ಸಿದ್ದೆಲ್ಲ ಬೇರೆ, ಇವಾಗ ಅನ್ನಿಸ್ತಾ ಇರೋದು ಲವ್ ಇರ್ಬೋದು, ಅಟ್ರಾಕ್ಷನ್ ಅಲ್ಲ ಬಟ್ ಇದು ಪ್ರೀತಿ ಅಂತ. ಅವಾಗ ಏನ್ ಫೀಲ್ ಆಗುತ್ತೆ? ಇದು ಜನರೇಷನ್ ಮೇಲೆ ಇರ್ಬೋದು, ಬಟ್ ಫಸ್ಟ್ ಹುಡುಗಿಗೆ ಥಾಟ್ ಬರೋದೇ ಮದ್ವೆ.
ಅಂದ್ರೆ ನಾನು ಇವ್ನ ಜೊತೆ ಮದ್ವೆ ಆದ್ರೆ ಹಿಂಗಿರ್ತೀನಿ ಹಂಗಿರ್ತೀನಿ ಅನ್ನೋ ಒಂದು ಕನ್ಸ್ ಬಿಟ್ರೆ ಅದೇ ಹಿ ಶುಡ್ ಬಿ ವೆರಿ ಹ್ಯಾಪಿ ವಿತ್ ಮೀ. ಅವನ ರಾಜನ್ ತರ ನೋಡ್ಕೋಬೇಕು. ಹಿ ಶುಡ್ ಬಿ ಲೈಕ್ ಆನ್ ಟಾಪ್ ಆಫ್ ದ ವರ್ಲ್ಡ್. ಮೈ ಹ್ಯಾಪಿನೆಸ್ ಇಸ್ his happiness is my happiness. This is actual truth, guys. ಒಳಗಡೆಯಿಂದ ಫೀಲ್ ಬಂದಿದ್ದವ್ರಿಗೆ ನನ್ನ ಹ್ಯಾಪಿನೆಸ್ ಹೀಗೆ ಒಂದ್ ಸ್ವಲ್ಪ ರಿಸೀವಿಂಗ್ ಎಂಡ್ ಅಲ್ಲಿ ಇದೀನಿ. ಅದರ್ವೈಸ್ ಕೊಟ್ಟು ಬರೀ ಲೈಕ್ ಗಿವಿಂಗ್ ಲವ್ ಅನ್ನೋ ತರದ್ರಲ್ಲೇ ಇರ್ತಿತ್ತು. ಸೊ ಅವ್ರ ಖುಷಿನೇ ನಮ್ ಖುಷಿ, ಅವ್ರ ಪ್ರಪಂಚ, ಅವ್ರ ಪ್ರಪಂಚನೇ ನನ್ನ ಪ್ರಪಂಚ ಆ ತರ. ಅಂಡ್ ಐ ಥಿಂಕ್ ದಟ್ ಇನ್ನೋಸೆಂಟ್ ಲವ್ ಅನ್ನೋದಿರುತ್ತಲ್ಲ, ಯು ಕಂಪ್ಲೀಟ್ಲಿ ಸರೆಂಡರ್. ಅಂಡ್ ಅಂತ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಲೈಕ್ ಯು ಆರ್ ನಾಟ್ ಶೋರ್ ಇನ್ನು ಇಫ್ ಯು ಆರ್ ಇನ್ ಲವ್ ಆರ್ ನಾಟ್. ಲೈಕ್ ಸಬ್ಕಾನ್ಷಿಯಸ್ಲಿ ಹೇಳ್ತಿರುತ್ತೆ ಇಲ್ಲ ಇದು ಪ್ರೀತಿನೇ, ಇದು ಸೀರಿಯಸ್ ಅನ್ನೋದು. ಅಂತ ಟೈಮಲ್ಲಿ ಏನು ಗೊತ್ತಾ, ವಿ ಎಕ್ಸ್ಪೆಕ್ಟ್ ಯೂನಿವರ್ಸ್ ಇಂದ ಸೈನ್ ಬರಲಿ ಅನ್ನೋ ಥರದ್ದೆಲ್ಲ. ಆಗ ಎಲ್ಲ ಕಡೆ ಅವ್ರ ಹೆಸರು ಕಾಣಿಸ್ತಾ ಇರುತ್ತೆ, ಅವ್ರ ಹೆಸರಿನ ಹಾಡುಗಳು ಕೇಳಿಸ್ತಾ ಇರುತ್ತೆ. ಆಮೇಲೆ ಕೋಇನ್ಸಿಡೆನ್ಸ್, ಯು ಮೈಟ್ ಎಂಡ್ ಅಪ್ ವೆರಿಂಗ್ ದ ಸೇಮ್ ಕಲರ್ ಬಟ್ಟೆ. And I'm like, hey, ಹಾಗಾದ್ರೆ what is the universe trying to tell me? ನಾವಿಬ್ರು ಒಂದೇ ಕಲರ್ ಹಾಕೊಂಡಿದೀವಿ ಅಂದ್ರೆ ಅಲ್ಲಿ ಟೆಲಿಪತಿ ಮ್ಯಾಚ್ ಆಗ್ತಿದೆ, ಇದು ವರ್ಕೌಟ್ ಆಗುತ್ತೆ. ಅಂಡ್ ಬರೀ ಆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆಲ್ಲ ಆಗುತ್ತೆ. ಹೌದು ಅಲ್ವಾ? ಅಂಡ್ ಇಲ್ಲೇ ಮಾತಾಡ್ಬೇಕಾದ್ರೆ ಇಫ್ ಹಿ ಸ್ಪೀಕ್ಸ್ ಗುಡ್ ಅಬೌಟ್ ಯು ಟು ಸಂಬಡಿ ಇನ್ ಯೋರ್ ಆಬ್ಸೆನ್ಸ್, ದಟ್ ಇಸ್ ವಾಟ್ ಆಕ್ಚುಯಲ್ ಲವ್ ಇಸ್. ವೆನ್ ನೀವು ಮುಂದೆ ಇದ್ದಾಗಲ್ಲ ನಿಮ್ ಹಿಂದೆನೂ ನಿಮ್ ನೇಮ್ನ ಅವರು ಅದೇ ತರ ಉಳಿಸ್ಕೋತಾರೆ, ಅವರು ಅದಕ್ಕೆ ಆ ಬೆಲೆ ಕೊಡ್ತಾರೆ ಅಲ್ಲ, ದಟ್ ಇಸ್ ಲವ್. ಅಂಡ್ ಆ ಲವ್ ಎಲ್ಲ ಇದ್ರಲ್ಲೂ ಎಲ್ಲ ರಿಲೇಶನ್ಶಿಪ್ ಅಲ್ಲೂ ಮ್ಯಾಟರ್ ಆಗುತ್ತೆ. ಅಂಡ್ ಐ ಥಿಂಕ್ ಅದು ಆ ಟೀನೇಜ್ ಅಥವಾ ಅರ್ಲಿ 20s ವಾಟ್ ಎವರ್ ಆ ಫೇಸಲ್ಲಿ ಹೆಂಗಿರೋದು ಗೊತ್ತಾ, ಚಿಕ್ಕವಾಗಿಂದ ಮನೇಲಿ ಎಲ್ಲದಕ್ಕೂ ಒಂದು ಸಿಬ್ಲಿಂಗ್ ಕಂಪ್ಯಾರಿಸನ್ ಅಥವಾ ರಿಲೇಟಿವ್ ಕಂಪ್ಯಾರಿಸನ್. ಎವ್ರಿ ಒನ್ ಜಸ್ಟ್ ಜನರಲಿ ಟ್ರೈಸ್ ಟು ಪುಟ್ ಯು ಡೌನ್. ಅಂದ್ರೆ ನೀನ್ ಇನ್ನೂ ಚೆನ್ನಾಗಿ ಓದ್ಬೋದಾಗಿತ್ತು, ಯು ಶುಡ್ ವೇರ್ ಬೆಟರ್ ಕ್ಲೋತ್ಸ್, ನೀನ್ ಯಾಕೆ ಹಿಂಗ್ ಕೂರ್ತೀಯ, ಹಿಂಗ್ ಮಾಡ್ತೀಯ, ಎವ್ರಿ ಒನ್ ಜಸ್ಟ್ ಕಂಪ್ಲೇನಿಂಗ್. ಅಂಡ್ ಚಿಕ್ಕವರಿದ್ದಾಗ ಆ ಟೆನ್ಷನ್ ಏನಿರುತ್ತಲ್ಲ, ಅದು ಬೆಳೀತಾ ಫ್ಯಾಮಿಲಿ ಕಡೆಯಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಸೇಮ್ ಅಟೆನ್ಷನ್ ಕೇರ್ ಇರೋದಿಲ್ಲ. ಇಟ್ಸ್ ನಾಟ್ ಲೈಕ್ ದೇ ಡೋಂಟ್ ಲವ್ ಅಸ್, ಬಟ್ ನಾವು ಬೆಳೀತಾ ಚೇಂಜ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಆ ಒಂದು ಏಜಲ್ಲಿ ಇನ್ನೂ ಇದೆಲ್ಲ ಜಾಸ್ತಿ ಬೇಕು ಅನ್ನೋದು. ಆ್ಯಂಡ್ ಎಕ್ಸ್ಟರ್ನಲಿ ಸಂಬಡಿ ಈಸ್ ಗಿವಿಂಗ್ ಯು ದಟ್ ಅಟೆನ್ಷನ್, ನಂಗೋಸ್ಕರ ಯಾರೋ ಏನೋ ಮಾಡ್ತಿದ್ದಾರೆ, ಯುಲ್ ಬಿ ಲೈಕ್ ಇಷ್ಟು ಸಾಕು ಗುರು ಜೀವನದಲ್ಲಿ, ಏನೂ ಬೇಡ. ಲೈಕ್ ದೇವಸ್ಥಾನಗಳಿಗೆ ಹೋಗ್ತೀವಿ, ಅರ್ಕೆ ಹೊತ್ಕೊಂತೀವಿ, ತೆಂಗಿನಕಾಯಿ ಕಟ್ಟೋದು, 41 ರೌಂಡ್ ಸುತ್ತೋದು, ಎಲ್ಲಾ ಸಿಕ್ಬಿಡ್ಲಪ್ಪ ಸಾಕು, ನಂಗೆ ಇನ್ನೇನು ಬೇಡ. ಅಂಡ್ ನಂಗೋಸ್ಕರ ನಾನು ಪ್ರೇರಣೆ ಮಾಡ್ಕೊಳಲ್ಲ. ಅವ್ನ ಎಕ್ಸಾಮ್ ಚೆನ್ನಾಗಿ ಬರೀಲಿ, ಅವ್ನಿಗಿಷ್ಟು ಪರ್ಸೆಂಟೇಜ್ ಬರಲಿ, ಅವ್ನ ಲೈಫಲ್ಲಿ ಉದ್ಧಾರ ಆಗಲಿ, ಈ ಕೆಲಸ ನನ್ನ ಬಗ್ಗೆ ನಾನು ಏನು ಲೈಕ್ ಐ ವಾಂಟ್ ಪ್ರೇ ಎನಿಥಿಂಗ್ ಫಾರ್ ಮೈ ಸೆಲ್ಫ್. ನಾವು ಅದೇ ಹೇಳ್ದೆ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ, ವೆನ್ ವಿ ಲವ್ ಸಂಬಡಿ ವಿ ಸ್ಟಾರ್ಟ್ ಡೂಯಿಂಗ್ ಸೋ ಮಚ್ ಅಬೌಟ್ ದೆಮ್. ಅವ್ರಿಗೇನಿಷ್ಟ, ಅವ್ರಿಗೇನಾಗಬೇಕು, ಅವ್ರಿಗೆ ಯಾವ ಕಲರ್ ಇಷ್ಟ, ಅವ್ರಿಗೇನಿಷ್ಟ, ಅಷ್ಟೇ. ನಮ್ ಹೋಲ್ ಪ್ರಪಂಚ ಅವ್ರಾಗೋಗ್ತಾರೆ. ವಿತೌಟ್ ಯುವರ್ ನಾಲೆಡ್ಜ್ ಯು ಎಂಡ್ ಅಪ್ ಡೂಯಿಂಗ್ ಸೋ ಮಚ್. ಒಳಗಡೆಯಿಂದ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ನಾನು ಇದೆಲ್ಲ ಮಾಡ್ಬೇಕು ಅವನಿಗೋಸ್ಕರ ಅಂತ. ನೀವ್ ಊಟ ಮಾಡಿಲ್ಲ ಅಂದ್ರೂ ಆ ಮನುಷ್ಯ ಊಟ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. Oh my God, yeah. Like you call and check on them. ಊಟ ಮಾಡಿದ್ಯಾ ಇಲ್ವಾ? Like you will wait. ಅವ್ರು ಊಟ ಮಾಡಾದ್ಮೇಲೆ then you will eat. This is very, I think, very Indian. ಮೇ ಬಿ ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಗೆ ನಾವೆಲ್ಲಾದ್ರೂ ಹೊರಗಡೆ ಇದ್ರೆ ಫಸ್ಟ್ ಅವ್ರು ಕಾಲ್ ಮಾಡಿ ಊಟ ಮಾಡ್ದ ಅಂತಾನೆ ಕೇಳ್ತಾರೆ. ಅದ್ ನಾವ್ ಅಲ್ಲಿಂದ ಪಿಕ್ ಮಾಡಿರ್ತೀವಿ. ಅದನ್ನ ನಾವ್ ಯಾರನ್ನಾದ್ರೂ ಇಷ್ಟ ಪಡ್ತಾ ಇದ್ರೆ, ಫಾರ್ ಅಸ್ ಲವ್ ಇಸ್ ದಟ್. ಸೇಫ್ ಆಗಿ ರೀಚ್ ಆದ, ಊಟ ಮಾಡ್ದ, ನಮ್ನ ಯಾರಾದ್ರೂ ಅದನ್ನ ಕೇಳಿದ್ರು ಅಷ್ಟೇ, ಅದ್ ಬೇಸಿಕ್. ಅದು ಎಲ್ರು ಮಾಡ್ಬೇಕಾಗಿರೋಂಥ ವಿಷಯ. ಬಟ್ ಸ್ಟಿಲ್ ನಾವ್ ಯಾರನ್ನೂ ಇಷ್ಟಪಡ್ತಿರೋರು ನಮ್ಗೆ ಅದನ್ನ ಮಾಡ್ತಾ ಇದಾರೆ ಅಂದ್ರೆ ಒಂದ್ ಒಳ್ಳೆ ಖುಷಿ ಆಗುತ್ತೆ ಒಳಗಡೆಯಿಂದ. ಅದ್ ಸಣ್ಣದಲ್ಲ, ತುಂಬಾ ತುಂಬಾ ಸಿಲ್ಲಿ. ಅದು ಲೈಕ್ ರೀಚ್ ಆದ, ಇಲ್ಲ ಹೊರಡ್ಬೇಕಾದ್ರೆ ರೀಚ್ ಆದ್ಮೇಲೆ ಒಂದ್ ಮೆಸೇಜ್ ಹಾಕು. ಸೊ ವಾಟ್ ಈಸ್ ಯೋರ್ ಟೈಪ್ ಆಫ್ ಮೆನ್? ಅಂದ್ರೆ ಐ ಆಮ್ ಶೋರ್ ನಾವು ಟೀನೇಜ್ ಅಲ್ಲಿ ಇದ್ದಾಗ ಒಂಥರ ಇರುತ್ತೆ, ಅರ್ಲಿ 20s ಬಂದಾಗ ಚೇಂಜ್ ಆಗುತ್ತೆ, ಅಂಡ್ ಲೇಟರ್ ಇನ್ ಯೋರ್ ಲೇಟ್ 20s ಅದು ಇನ್ನೊಂಥರ ಚೇಂಜ್ ಆಗುತ್ತೆ. 30 ಆದ್ಮೇಲೆ ಇಟ್ಸ್ ಬೇಡ ಬಿಡಿ. ಇಲ್ಲ ಹೇಳಿ, ವಾಟ್ ಇಸ್ ಬಿನ್ ದಟ್ ಚೇಂಜ್ or what is remained constant in your like in your type of man?
ಟೀನೇಜ್ ಅಲ್ಲಿ ಹ್ಮ್. ಇಟ್ ವಾಸ್ ಆಲ್ ಅಬೌಟ್ ಲುಕ್ಸ್, ಹಾ ಆಲ್ ಅಬೌಟ್ ಲುಕ್ಸ್, ಲೈಕ್ ಟಾಲ್ Charming, ಆಗಿರ್ಬೇಕು, ಹಾ. ಚಾರ್ಮಿಂಗ್ ಆಗಿರ್ಬೇಕು. ಅವ್ನ್ ನಂಗೆ ಐ ಹ್ಯಾಡ್ ಅ ಥಿಂಗ್ ಫಾರ್ ಐಸ್ ಆಯ್ತಾ, ನಂಗೆ ಕಣ್ಣಂದ್ರೆ ಅದೇನೋ ಕಣ್ಣಿಗೆ ಬಿದ್ಬಿಡ್ತೀನಿ ನಾನು. ಅಂಡ್ ಕಣ್ ಸ್ವಲ್ಪ ಚಂದ ಇದ್ರೆ ಐ ವುಡ್ ಫಾಲ್, ಐ ವುಡ್ ಲೈಕ್ ಅಯ್ಯೋ ಸಾಕು ಸಾಕು ಅಂತ. ಬಟ್ ಇವಾಗ ಇಟ್ ಹ್ಯಾಸ್ ಚೇಂಜ್ಡ್. ಅಂದ್ರೆ ಯಾವ ಥರ ಅಂದ್ರೆ ನೋಡಕ್ಕೆ ಐ ರಿಯಲಿ ಯಾರಾದ್ರೂ ಲುಕ್ಸ್ ಮ್ಯಾಟರ್ ಆಗಲ್ಲ ಅಂದ್ರೆ ಐ ಡೋಂಟ್ ಬಿಲೀವ್ ದೆಮ್ ಆಯ್ತಾ. ಲುಕ್ಸ್ ಮ್ಯಾಟರ್ ಆಗತ್ತೆ, ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್ ವೇರ್ ಕ್ಯಾರೆಕ್ಟರೇ ಇಲ್ದೇ ಇರೋ ಮನುಷ್ಯನ ಲುಕ್ಸ್ಗೋಸ್ಕರ ಇಷ್ಟಪಡೋ ಅಷ್ಟು. ಬಟ್ ಇವಾಗ ಹೇಗಾಗಿದೆ ಅಂದ್ರೆ ಲುಕ್ಸ್ ಎಲ್ಲ ಒಂದಿಷ್ಟು ಮ್ಯಾಟರ್ ಆದ್ರೆ ಆ ಮನುಷ್ಯನ ಕ್ಯಾರೆಕ್ಟರ್ ತುಂಬಾ ಮ್ಯಾಟರ್ ಆಗ್ತಾ ಇದೆ ಇವಾಗ. ಅವನು ಈಸಿ ರೆಸ್ಪೆಕ್ಟ್ಸ್ ಎವ್ರಿ ಒನ್, ಮೊದಲನೇ ನಂಗೆ ಅದು ಮ್ಯಾಟರ್ ಆಗುತ್ತೆ. ನನ್ನ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾನೆ, ನನ್ನ ಎಷ್ಟು ರೆಸ್ಪೆಕ್ಟ್ಫುಲ್ಲಿ ಮಾತಾಡಿಸ್ತಾನೆ. ನನ್ನ ಕಷ್ಟ ಆಗ್ತಾ ಇದೆ ಯಾವುದೋ ಅಂದರೆ ಅದಕ್ಕೆ ಇವನ ಹತ್ರ ಸೊಲ್ಯೂಷನ್ ಇದೆಯಾ, ಅಥವಾ ಕೂತ್ಕೊಂಡು ಸೊಲ್ಯೂಷನ್ ಇಲ್ಲದೆ ಇರ್ಬೋದು ಬಟ್ ಕೂತ್ಕೊಂಡು ಅಟ್ಲೀಸ್ಟ್ ಮಾತಾಡ್ತಾನ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ರೆಡಿ ಇದಾನ, ಅರ್ಥ ಮಾಡ್ಕೋತಾನ, ನನ್ನ ಲಾಯಲ್ ಆಗಿರ್ತಾನ ಮೊದಲನೇದು ಈ ಕಾಲದಲ್ಲಿ. ಇಟ್ಸ್ ಲೈಕ್ ಆ ಒಂದು ಟ್ರಾಮಾ ನಾವು ಕ್ಯಾರಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ. ಇವಾಗ ಯಾವುದೇ ಮನುಷ್ಯ ನಮ್ಮ ಜೊತೆ ಹೆಂಗೆ ಮಾತಾಡಿದ್ರು ನಮ್ಗೆ ಬ್ಯಾಕ್ ಆಫ್ ದ ಮೈಂಡ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಬಟ್ ಆಲ್ ಐ ನೀಡ್ ಇಸ್ ಲಾಯಲ್ ಆಗಿರು ಗುರು, ನನ್ನ ಮಾತ್ರ ಇಷ್ಟಪಡು, ಎಲ್ಲ ಸಿಕ್ಕಿದ ಕಡೆ ಎಲ್ಲ ಹೋಗಿ ಮೂಗ್ ತೋರಿಸ್ಬೇಡ. ಯಾ, ದಟ್ ಈಸ್ ವಾಟ್ ಐ ವಾಂಟ್ ಸಂಬಡಿ. ನನ್ಗವನು ನನಗೋಸ್ಕರ ಏನೋ ಮಾಡಕ್ ಬೇಕಾಗಿಲ್ಲ. ನಾನು ಮಾಡ್ತಾ ಇರೋ ಕೆಲಸಕ್ಕೆ ಆಯಿತು ನೀನು ಮಾಡು, ನಾನು ಇದ್ದೀನಿ, ಐ ಆಮ್ ದೇರ್, ಐ ವಿಲ್ ಜಸ್ಟ್ ಲುಕ್ ಆಫ್ಟರ್. ನಿಂಗೆ ಏನು ಬೇಕೋ ನಾನು ಅದನ್ನು ಪ್ರೊವೈಡ್ ಮಾಡ್ತೀನಿ, ನಿನಗೆ ಸ್ಟ್ರೆಂತ್ ಬೇಕಾ ನಾನು ಕೊಡ್ತೀನಿ, ನಿನ್ಗೆ ಆ ಪುಷ್ ಬೇಕಾ ನಾನು ಇದ್ದೀನಿ. ಐ ವಾಂಟ್ ದ್ಯಾಟ್ ಕೈಂಡ್ ಆಫ್ ಮ್ಯಾನ್. ಐ ಥಿಂಕ್ ಯು ಆರ್ ಲೈಕ್ ಬಾರ್ಡರ್ ಲೈನ್ ಜೆನ್ಸಿ ಮಿಲೇನಿಯಲ್ ಮಧ್ಯೆ ಯು ಆರ್ ಸ್ಟಕ್. ಯಾ, ಸೊ ಐ ಆಮ್ ಅ ಪ್ರಾಪರ್ ಮಿಲೇನಿಯಲ್. ಯಾ. ಸೊ ನಂಗೆ ಹೆಂಗಿತ್ತು ಅಂದರೆ ಅಗೇನ್ ಐ ಥಿಂಕ್ ಲವ್ ಆರ್ ಕ್ರಶ್ ಅದೆಲ್ಲ ನಂಗೆ ಇನ್ಫ್ಲೂಯೆನ್ಸ್ ಆಗಿದ್ದೆ ಪಾಪ್ ಕಲ್ಚರ್ ಅನ್ನೋದಕ್ಕೆ. ಸೊ ಮೂವೀಸಲ್ಲಿ ಸುಮ್ಮನೆ ಹುಡುಗ ಇಂಪ್ರೆಸ್ ಮಾಡ್ತಾನೆ, ಹುಡುಗಿ ಬೀಳ್ತಾಳೆ, ಮದುವೆ ಆಗ್ತಾರೆ, ಹ್ಯಾಪಿ ಎಂಡಿಂಗ್, ದೇ ಹ್ಯಾಪಿಲಿ ಲಿವ್ಡ್ ಎವರ್ ಆಫ್ಟರ್ ಅನ್ನೋ ಥರ ತೋರಿಸ್ಬಿಡ್ತಾರೆ. ಸೊ ಅಂದರೆ ಎಫರ್ಟ್ಸ್ ಬಗ್ಗೆ ಎಲ್ಲ ಏನೂ ತೋರಿಸಿಲ್ಲ. ದಟ್ ಈಸ್ ಆ್ಯಕ್ಚುಲಿ ಫಿಲ್ಮ್ಸಲ್ಲಿ ಯೂಶಲಿ ತೋರಿಸೋದು ಮೋಸ್ಟ್ ಆಫ್ ಇಟ್ ಇಸ್ ಜಸ್ಟ್ ಬೀಂಗ್ ವೆರಿ ಫ್ಲರ್ಟಿಶ್. ಸೊ ವಿ ಡಿಂಟ್ ನೋ ವಾಟ್ ವಾಸ್ ಲವ್ ಆ್ಯಕ್ಚುಲಿ. ಆ್ಯಂಡ್ ನಮಗೆ ತಲೆಯಲ್ಲಿ ಹಾಕ್ಬಿಟ್ಟಿದ್ರು ದಟ್ ಲವ್ ಮಾಡೋದು ತಪ್ಪು, ಅರೇಂಜ್ ಮ್ಯಾರೇಜ್ ಮಾತ್ರ ಕರೆಕ್ಟ್ ಅನ್ನೋದು. ಸೊ ನನ್ನ ಪ್ರಕಾರ ಲವ್ ಅಂದರೆ ತಪ್ಪು ಅನ್ನೋ ಥರನೇ ಇತ್ತು. ಆ್ಯಂಡ್ ಅದೇ ಈ ಅಟೆನ್ಷನ್ ಕೊಟ್ಟು ಒಂದು ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಿಸ್ಬಿಟ್ರೆ ಐ ಥಾಟ್ ದಟ್ ವಾಸ್ ಲವ್. ಆ್ಯಂಡ್ ಆಬ್ವಿಯಸ್ಲಿ ಗುಡ್ ಲುಕ್ಸ್. ದಿಸ್ ವಾಸ್ ವೆರಿ ಟೀನೇಜ್ ಥಿಂಗ್. ಆಮೇಲೆ 20s ಬಂದಾಗ ಯು ಗೆಟ್ ಅ ಲಿಟ್ಲ್ ಮೋರ್ ಪ್ರಾಕ್ಟಿಕಲ್. ಆ್ಯಂಡ್ ಅಲ್ಲಿ ಎಷ್ಟೇ ಪ್ರಾಕ್ಟಿಕಲ್ ಆಗಿದ್ರು ಒಂದು ನನಗೆ ಸ್ಟಾರ್ಟ್ ಆಗಿದ್ದು ಅ ಮ್ಯಾನ್ ಹೂ ಕ್ಯಾನ್ ಸಿಂಗ್. A man who can sing, I don't know, that is very special. I know. And ನಂಗೆ ಮೂವೀಸ್ ಹುಚ್ಚು. ಸೊ ಐ ವಾಸ್ ಲೈಕ್ ನನ್ನ ಜೊತೆ ಕುತ್ಕೊಂಡು ಮೂವೀಸ್ ಎಲ್ಲ ಡಿಸ್ಕಸ್ ಮಾಡಬೇಕು, ಜೊತೆಗೆ ಫಿಲ್ಮ್ಸ್ ಫಸ್ಟ್ ಡೇ ಫಸ್ಟ್ ಶೋ. ಲೈಕ್ ಪ್ರಾಕ್ಟಿಕಲಿ ಇದೆ ಒಂದು ಲಿಸ್ಟ್. ವಿ ಗರ್ಲ್ಸ್ ಹ್ಯಾವ್ ದಟ್ ಡೆಲ್ಯೂಷನ್. ಸೊ ಫಿಲ್ಮ್ಸ್ ಹುಚ್ಚಿರ್ಬೇಕು, ನಂಗೆ ಊಟದ ಹುಚ್ಚಿತ್ತು. ಸೊ ನಾನು ಎಲ್ಲೇ ಕೇಳಿದ್ರು ಕರ್ಕೊಂಡು ಹೋಗ್ಬೇಕು, ತಿನ್ನಿಸ್ಬೇಕು, ಸ್ಮಾಲ್ ಥಿಂಗ್ಸ್ ಲೈಕ್ ಸಂಜೆ ಹೊತ್ತು ಬಜ್ಜಿ ಬೋಂಡ ಪಾನಿಪುರಿ ಕೊಡಿಸ್ಬೇಕು. ಆ್ಯಂಡ್ ಲುಕ್ಸ್ ನನಗೆ ಟೀನೇಜ್ ಇಂದ ಇವತ್ತಿನ ತನಕ ಚೇಂಜ್ ಆಗಿಲ್ಲ. ಐ ಡೋಂಟ್ ನೋ ವೈ. ಹೇಳ್ತಾರೆ ಇಲ್ಲ ಲುಕ್ಸ್ಗಷ್ಟು ಇಂಪಾರ್ಟೆನ್ಸ್ ಕೊಡಬೇಡ ಅಂತ. ಮೇ ಬಿ ತುಂಬ ಸಣ್ಣದಾಗಿ ಚೇಂಜ್ ಆಗಿದೆ. ಅದು ಬಿಟ್ಟರೆ ಐ ಥಿಂಕ್ ಅ ಮ್ಯಾನ್ ಹೂ ಕ್ಯಾನ್ ಸ್ಟ್ಯಾಂಡ್ ಅಪ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಸ್ಪೀಕ್ ಫಾರ್ ಹಿಮ್ಸೆಲ್ಫ್. ಬಿಕಾಸ್ ಅಟ್ಲೀಸ್ಟ್ ಇನ್ ಇಂಡಿಯನ್ ಸೊಸೈಟಿ ಇವತ್ತಿಗೂ ಗಂಡು ಮಕ್ಕಳು ಹೇಗೆ ಅಂದರೆ ಆಚೆ ಒಂಥರ ಇರ್ತಾರೆ, ಮನೇಲಿ ಒಂಥರ ಇರ್ತಾರೆ. ಸೊ ಇಫ್ ಹಿ ಕಾಂಟ್ ಸ್ಪೀಕ್ ಅಪ್ ಫಾರ್ ಹಿಮ್ಸೆಲ್ಫ್, ಹಿ ವಿಲ್ ನೆವರ್ ಟೇಕ್ ಅ ಸ್ಟ್ಯಾಂಡ್ ಫಾರ್ ಯು. ಡೆಫಿನೆಟ್ಲಿ. ಆಯಿತಾ? ಆಬ್ವಿಯಸ್ಲಿ ಬೀಯಿಂಗ್ ಲಾಯಲ್ ಆ್ಯಂಡ್ ಆಲ್ ಇಟ್ಸ್ ಬೇಸಿಕ್. ಆ್ಯಂಡ್ ಐ ಥಿಂಕ್ ಅ ವುಮೆನ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ ಆ್ಯಂಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಮದುವೆ ಅಂದರೆ ಹೆಂಡತಿ ಗಂಡಂಗೋಸ್ಕರ ಎಲ್ಲ ಮಾಡೋದಲ್ಲ, ಬಟ್ ಇಬ್ರು ಇಟ್ಸ್ ಅ ಮ್ಯಾರೇಜ್ ಆ್ಯಂಡ್ ಇಬ್ರು ಎಲ್ಲ ಕಡೆ ಈಕ್ವಲ್ ಎಫರ್ಟ್ಸ್ ಹಾಕ್ಲೇಬೇಕಾಗುತ್ತೆ. ಸೊ ಇದು ಒಂದು 20s ಬಂದಿದ್ದು. ಆ್ಯಂಡ್ ಎಮೋಷ್ನಲಿ ತುಂಬ ನೀಡ್ ಇತ್ತು 20s. 30 ಅಂದರೆ ಪೋಸ್ಟ್ ದಟ್ 30 ಫೇಸ್
ಇಟ್ಸ್ ಓಕೆ ಇಫ್ ಸಮ್ ಒನ್ ಕಮ್ಸ್ ಅಲಾಂಗ್ ಇಲ್ಲ ಅಂದ್ರೆ ಇಲ್ಲ. ಅಂಡ್ ಯು ಆಲ್ಸೋ ನೀಡ್ ಯುವರ್ ಸ್ಪೇಸ್. ಲೈಕ್ ಎಷ್ಟೇ ಪ್ರೀತಿ ಅವೆಲ್ಲ ಐ ಡೋಂಟ್ ನೋ ಇಫ್ ಇಟ್ ಇಸ್ ಕ್ರಿಂಜ್ ಆರ್ ಕ್ಯೂಟ್, ಐ ಡೋಂಟ್ ನೋ ಆಯ್ತಾ. ಅಪಾರ್ಟ್ ಫ್ರಮ್ ಆಲ್ ಆಫ್ ದಟ್ ಐ ನೀಡ್ ಮೈ ಟೈಮ್. ವಿ ಟೈಮ್ ಕಮ್ಮಿ, ಮೀ ಟೈಮ್ ಜಾಸ್ತಿ ಅನ್ನೋದು ಈಗಿನ ಜನ್ರೇಷನ್ಗೆ ಅಥವಾ ಈಗಿರೋ ಸಿಚುವೇಶನ್ಗೆ ಅಡ್ಯಾಪ್ಟ್ ಆಗ್ತಿರೋದು. ಬಟ್ ಎಷ್ಟೇ ಪ್ರಾಕ್ಟಿಕಲ್ ಲಿಸ್ಟ್ ಇದ್ರೂ ಯಾವುದಾದ್ರೂ ಒಂದು ಹುಡುಗ ಬಂದು ಪ್ರಾಕ್ಟಿಕಲ್ ಲಿಸ್ಟಲ್ಲಿ ಔಟ್ ಆಫ್ 10 ಈಸ್ ಇನ್ ಸ್ಕೋರ್ ಆಫ್ 2 or 3 ಆ್ಯಂಡ್ ಯುವರ್ ಡೆಲ್ಯೂಷನಲ್ ಲಿಸ್ಟಲ್ಲಿ ಒಂದು 7-8 ಇದ್ರು, somehow ಎಷ್ಟೇ ಬುದ್ಧಿ ಇದ್ರು ಇಟ್ ಬಿ ಲೈಕ್ ಈ ಕಡೆಗೆ ಬಾಳ್ಬಿಡ್ತೀವಿ. ಆಸ್ ಯು ಸೆಡ್, ಹಾಡು ಮೂವೀಸ್ ಸಣ್ಣ ವಯಸ್ಸಿಂದ ಅದ್ ನನ್ಗೆ ಇಷ್ಟ ಆಯ್ತಾ. ಅಂಡ್ ಇಫ್ ಸಂಬಡಿ sings with me, ನಾನು ಇವಾಗ ಹಾಡ್ಬೇಕಾದ್ರೆ ನನ್ನ ಜೊತೆ ಸೇಮ್ ಸಾಂಗ್ ಅಂಡ್ ಇಫ್ ಹಿ ಲವ್ಸ್ ಅಂದ್ರೆ ಇಬ್ರಿಗೂ ಒಂದೇ ತರ ಮ್ಯೂಸಿಕ್ ಇಷ್ಟ ಅನ್ನೋದಾದ್ರೆ ಅಥವಾ ನಾವು ಕೇಳಿ ಇಬ್ರು ಒಟ್ಟಿಗೆ ಹಾಡ್ತಾ ಇದೀವಿ ಅನ್ಸಿದ್ರೆ ನಂಗೆ ಏನೋ ಕನೆಕ್ಷನ್ ಅಂತ ಅನ್ನಿಸ್ಬಿಡ್ದೆ. ಐ ಬಿ ಲೈಕ್ ಓ ಬ್ರೋ ನೀನೇ ಎಲ್ಲ ನನಗೆ ನಿನ್ನ ಬಿಟ್ಟು ಏನೂ ಇಲ್ಲ ಇಂದ. ಬಿಕಾಸ್ ಐ ಆಮ್ ವೆರಿ ಕನೆಕ್ಟೆಡ್ ಟು ಮೂವೀಸ್ ಆಯ್ತಾ. ಅಂಡ್ ಆಸ್ ಯು ಸೆಡ್ ಫುಡ್ ಇಸ್ ಮೈ ಲವ್ ಲ್ಯಾಂಗ್ವೇಜ್. ನನ್ಗೇನಂದ್ರೆ ನನ್ಗೆ ಒಬ್ಬ ಹುಡ್ಗ ಇಷ್ಟ ಅಂದ್ರೆ ನಾನು ಅವನಿಗೋಸ್ಕರ ಅಡ್ಗೆ ಮಾಡ್ಕೊಡೋದ್ ಸಖತ್ ಇಷ್ಟ. ಅಂಡ್ ಅವ್ರು ಅದನ್ನ ಖುಷಿ ಪಟ್ಟು ತಿಂದು ಅದನ್ನ ನೋಡೋದಿದೆಯಲ್ಲ, ಮನುಷ್ಯ ಖುಷಿಲಿ ತಿನ್ನೋದನ್ನ ಗೆದ್ದಿದೀನಿ ಅನ್ನೋ ಅಷ್ಟು ಖುಷಿ. ಫಾರ್ ಮೀ ದಟ್ ಇಸ್ ಮೈ ಲವ್ ಲ್ಯಾಂಗ್ವೇಜ್. ಐ ವಿಲ್ ಕುಕ್ ಫಾರ್ ಯು, ಈಟ್ how much ever you want, eat. I'll just sit and watch. ತಿಂತಿರೋದನ್ನ. ಈ delusional stuff ಬಂದಾಗ what are the things that not physical turn on, not in a dirty way, but you have those butterflies and you find it very attractive and cute. What are those physical things? A physical aspects ಅಥವಾ body language ಬಂದಾಗ what are the things that ನಮ್ಮ ಹುಡುಗಿರ್ಗಿರೋ fantasy I can call it. Okay. Yeah, what are those things? ಹುಡುಗ ಅಡ್ಗೆ ಮಾಡೋದು ನೋಡಕ್ ಇಷ್ಟ ಆಯ್ತಾ. It's very cute. Yeah. Cooking for you, it's like it's very not cute. for you in a general manner. I'm just saying ಒಬ್ಬ ಮನುಷ್ಯ ಹುಡುಗ ಕುಕ್ ಮಾಡೋದಿದೆಯಲ್ಲ ಇಟ್ಸ್ ವೆರಿ ಸೆಕ್ಸಿ ಅಂತ ನಂಗೆ ಅನ್ಸುತ್ತೆ. ನನಗೆ ವಾಯ್ಸ್, ಬೇಸ್ ವಾಯ್ಸ್. ಅಂಡ್ ಗಾಡಿನ ಒಂದ್ ಕೈಲಿಂಗೆ okay okay ಅದು ಇಟ್ಸ್ ಲೈಕ್ ಬ್ರೋ ವಾಟ್ ಡಿಡ್ ಯು ಜಸ್ಟ್ ಸಾಕಾಗಿತ್ತು. ಅದು ಹೇಳ್ಕೊಳ್ಳೋದು ಇಲ್ಲ ನಾನು, ಅದು ನೋಡ್ಬಿಟ್ಟು ಓಕೆ ಲೈಕ್ ದಟ್ ವಾಸ್ ಅಂತ ನಂಗೆ ಕುತ್ಕೋ ಬಾ ನೀನು ಅಂತ ಹೇಳ್ಬಿಟ್ಟು ಊಟ ಮಾಡ್ಸದ. ನಂಗೂ ಅಷ್ಟೇ, ಕೈ ತುಕ್ ತಿನ್ಸೋದಿದೆಯಲ್ಲ ದಟ್ ಇಸ್ ಮೈ ಲೈಕ್ ಇಟ್ಸ್ ಅ ಬಿಗ್ ಟರ್ನ್ ಆನ್. ಎಲ್ಲ ಹುಡುಗಿರ್ಗೂ ಇಷ್ಟ ಅಂತ ಅನ್ಸುತ್ತೆ ತನ್ನ ಹುಡುಗ ತನಗ್ ಹುಡುಗಿಗೆ. ಅಂಡ್ ಜನರಲಿ ಟಾಲ್ ಹುಡುಗರು, ಇವನ್ ಐ ಹ್ಯಾವ್ ಅ ಥಿಂಗ್ ಫಾರ್ ಟಾಲ್ ಬಾಯ್ಸ್. ಮೇಬಿ ದಟ್ ಇಸ್ ಅವರ್ ಇನ್ಸೆಕ್ಯೂರಿಟಿ. ನಾವು ಕುಳ್ಳುಗಿದೀವಿ ಅಂತ ನಮ್ಗಿರೋ ಪಾರ್ಟ್ನರ್ ಅಂದ್ರೆ ನಮ್ ಇನ್ಸೆಕ್ಯೂರಿಟೀಸ್ ನಾವು ನಮ್ ಪಾರ್ಟ್ನರ್ ಅಲ್ಲಿ ನಾವು ಇದ್ ಮಾಡ್ಕೋತಾ ಇದೀವಿ ಅಂತ. ಯಾಕಂದ್ರೆ ನನ್ಗೆ ಅದ್ ಇತ್ತು ಆಯ್ತಾ, ನಂಗೆ ಇವಾಗ್ಲೂ ಇದೆ ಅಂತ ಅನ್ಸುತ್ತೆ. ಬಟ್ ನಂಗೆ ಇಟ್ ವಾಸ್ ಅ ವೆರಿ ಚೈಲ್ಡ್ಹುಡ್ ಥಿಂಗ್. ಮಹೇಶ್ ಬಾಬುದು ತೆಲುಗಲ್ಲಿ ಒಂದು ಫಿಲ್ಮ್ ಇದೆ ಒಕ್ಕಡು ಅಂತ. ಹಿ ಇಸ್ ಎಕ್ಸ್ಟ್ರೀಮ್ಲಿ ಟಾಲ್ ಅಂಡ್ ಭೂಮಿಕಾ ಇಸ್ ಲೈಕ್ ಶಾರ್ಟ್ ಅಂಡ್ ದೇರ್ ಇಸ್ ಒನ್ ವೆರಿ ಕ್ಯೂಟ್ ಸ್ಟೆಪ್ ಬೋತ್ ಆಫ್ ದೆಮ್ ಕಮ್ ಇನ್ ಒನ್ ಫ್ರೇಮ್. ನಂಗೆ ಆ ಫಿಲ್ಮ್ ನೋಡ್ದಾಗಿಂದ, ಆ ಸೀನ್ ನೋಡ್ದಾಗಿಂದ ಐ ಆಮ್ ಲೈಕ್ ನಾನು ಕುಳ್ಳಕ್ಕೆ ಇರ್ತೀನಿ, ನನ್ನ ಗಂಡ ಉದ್ದಕ್ಕೆ ಇರ್ತಾನೆ. So the other thing I like about tall boys getting dressed in formals and rolling their sleeves, collar ಸರಿ ಮಾಡ್ಕೊಂತಿರ್ತಾರೆ. ನಂಗೆ ಎನಿ ಮೆನ್ ಡೀಸೆಂಟ್ ಆಗಿ ಡ್ರೆಸ್ ಮಾಡೋದಿದೆಯಲ್ಲ, ವೆಲ್ ಡ್ರೆಸ್ಡ್. ಇವಾಗ ಹಳೇ ಕಾಲದಲ್ಲಿ ಹುಡುಗರು ಶರ್ಟ್ ಹಾಕೊಂಡು ಫಾರ್ಮಲ್ಸ್ ಅಲ್ಲಿ ದ ವೇ ದೇ ಯೂಸ್ ಟು ಲುಕ್, ಅವ್ರನ್ನ ನೋಡಿದ್ರೆ ಅಡ್ಮೈರ್ ಮಾಡ್ಬೇಕು ಅನ್ಸೋದು. ಒಂದೊಂದ್ಸತಿ ಹಬ್ಬದ ಟೈಮಲ್ಲೆಲ್ಲ ಈ ಪಂಚೆ ಅಥವಾ ಧೋತಿ ಹಾಕೊಂಡು ಒಂದು ಕುರ್ತಾ ಹಾಕೊಂಡು ಕುಂಕುಮ ಇಟ್ಕೊಂತಾರೆ ಆಯ್ತಾ. ಜನರಲಿ ದೇಸೆ ಹುಡುಗಿರ್ ಕುಂಕುಮ ಇಟ್ಕೊಂಡ್ರೆ ಲಕ್ಷಣವಾಗಿ ಕಾಣಿಸ್ತಾರೆ, ಎಸ್. ಬಟ್ ಹುಡುಗರು ಕುಂಕುಮ ಅಥವಾ ನಾಮ ಏನಾದ್ರು ಇಟ್ಕೊಂಡ್ ಐ ಆಮ್ ಲೈಕ್ ಓ ಮೈ ಗಾಡ್. ಯು ರಿಮೆಂಬರ್ ಮೀ ಸೇಯಿಂಗ್ ದಟ್ ನನ್ಗೆ ಆಸೆ ಅಂತ ಇದೆ ಅಂದ್ರೆ ನನ್ ಮದ್ವೆ ಆದ್ರೆ ನಾನು ಚಂದ ಸ್ಯಾರಿ ಕಟ್ಕೊಂಡು ಬೆಳಗ್ಗೆ ಎದ್ದಿ ತಲೆಗೆ ಸ್ನಾನ ಮಾಡಿ ಆ ಗಂಟ್ ಕಟ್ಕೊಂಡು ನನ್ ಗಂಡ ಪಂಚೆ ಉಟ್ಕೊಂಡು ಚಂದ ಶರ್ಟ್ ಹಾಕಿ ನನ್ ಮನೆ ತುಂಬಾ ಧೂಪ ಆಗ್ತಾ ಇರ್ಬೇಕು, ಆ ಮನುಷ್ಯ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ಬೇಕು, ನಾವಿಬ್ರು ಹೋಗಿ ದೇವ್ರಿಗೆ ನಮಸ್ಕಾರ. ಇಟ್ಸ್ ವೆರಿ ಟಿಪಿಕಲ್, ಐ ನೋ, ಬಟ್
ದಿಸ್ ಇಸ್ ದ ಕೈಂಡ್ ಆಫ್ ಲವ್ ಐ ವಾಂಟ್. ಆ್ಯಂಡ್ ಆಲ್ಸೋ ಐ ಥಿಂಕ್ ಫಿಸಿಕಲ್ ಆಸ್ಪೆಕ್ಟ್ಸ್ ಬಿಟ್ಟು ಒಂದು ಎಮೋಷ್ನಲ್ ಆಸ್ಪೆಕ್ಟ್ ಬಂದರೆ ಐ ಥಿಂಕ್ ಯೂಶಲಿ ಪ್ರಪಂಚದಲ್ಲಿ ಎವ್ರಿ ಟೈಮ್ ವಿ ಹ್ಯಾವ್ ಟು ಶೀಲ್ಡ್, ವಿ ಹ್ಯಾವ್ ಟು ಮಾಸ್ಕ್ ಅವರ್ ಸೆಲ್ಸ್. ಅದೊಂದು ಕಡೆ ಕೆಲ್ಸಕ್ಕೆ ಹೋದಾಗ, ರಿಲೇಟಿವ್ಸ್ ಮುಂದೆ, ಫ್ರೆಂಡ್ ಸರ್ಕಲಲ್ಲಿ. ಬಟ್ ಐ ಥಿಂಕ್ ಯು ಶುಡ್ ಫೀಲ್ ಹೋಮ್ ವಿತ್ ದಿಸ್ ಪರ್ಸನ್. True. ಯು ಶುಡ್ ಲೆಟ್ ಗೋ ಆಲ್ ಯುವರ್ ಗಾರ್ಡ್ಸ್ ಆ್ಯಂಡ್ ಯು ಶುಡ್ Yeah. ಫೀಲ್ ಯು. ಯಾ ಲೈಕ್ ಬಿಕಾಸ್ ಇಡೀ ಪ್ರಪಂಚದಲ್ಲಿ ಒಂದು ಮಾಸ್ಕ್ ಹಾಕ್ಕೊಂಡೇ ಬದುಕ್ತಿರ್ತೀವಿ, ಇಫ್ ಹೌದು. ನಾಟ್ ಡಿಫ್ರೆಂಟ್ ಮಾಸ್ಕ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಬಟ್ ವೆನ್ ಲೈಕ್ ದೆರ್ ಇಸ್ ಅ ರೀಸನ್ ವೈ ಯು ಕಾಲ್ ಇಟ್ ಯುವರ್ ಹೋಮ್. ಹೌದು. It is just not money. ಹೌದು. It is the person you are ಹೌದು. with, right? You should feel truly you with that person. If not, then ಅದು ಲವ್ವೇ ಅಲ್ಲ. ಇಫ್ ಯು ಹ್ಯಾವ್ ಟು ಪುಟ್ ದಟ್, ಬಿಕಾಸ್ ನೀವು ಯಾಕೆ ನಾವು ಹೋಮ್ ಅಂತ ನಮ್ಮ ಮನೆನ ಕರಿತೀವಿ ಅಂದರೆ, ಬಿಕಾಸ್ ನಾವು ಅಲ್ಲಿಗೆ ಬಂದಾಗ ವಿ ಕ್ಯಾನ್ ಬಿ ಆರ್ ಸೆಲ್ಫ್. Exactly. ಆ್ಯಂಡ್ ನಾವೊಬ್ಬ ಮನುಷ್ಯನಲ್ಲಿ ಆ ಮನೆನ ನೋಡಕ್ ಆಗ್ತಾ ಇಲ್ಲ ಅಂದರೆ ಆ ಮನುಷ್ಯ ಅಲ್ಲ ನಿಮಗೆ. ಯು ಶುಡ್ ಫೀಲ್ ಹೋಮ್. ಏನು ಬೇಕಾದರೂ ನಾನು ಆ ವ್ಯಕ್ತಿ ಜೊತೆ ಶೇರ್ ಮಾಡ್ತೀನಿ, ಹೇಗೆ ಬೇಕಾದರೂ ಕಾಣಿಸ್ತೀನಿ. ಇವಾಗ ನಾನು ಹಿಂಗೆ ಡ್ರೆಸ್ ಆಗಿದ್ದೀನಿ, ಒಬ್ಬ ಮನುಷ್ಯ ಅದನ್ನ ನೋಡಿ ಚೆನ್ನಾಗಿರೋದು ಅಂತ ಅನ್ನೋದಲ್ಲ. ನಾನು ಗುಚ್ಚಿದರ ಕಾಣಿಸ್ತಾ ಇದ್ದಾಗಲೂ ನೀನು ಚಂದ ಇದೆಯಾ ಅಂತ ಅನ್ನೋದು ಇಟ್ಸ್ ಲವ್. Love. Yeah.